ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಅಪ್ಸರಕೊಂಡ ಫಾಲ್ಸಿಗೆ ಬಂದಿದ್ದೇವೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಇಲ್ಲಿ ಒಂದು ಫಾಲ್ಸ್ನ ನೋಡೋಕ್ಕೆ ತುಂಬ ದಿನ ಆಗಿತ್ತು. ಈ ಒಂದು ಫಾಲ್ಸಿಗೆ ಬರಬೇಕು ಅಂತ ಪ್ಲ್ಯಾನಿಂಗ್ ಇತ್ತು, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ನಾವು ಬಂದಿದ್ದೀವಿ. ಸೊ ನೋಡೋಣ ಬನ್ನಿ, ಇವತ್ತಿನ ನಮ್ಮ ಟ್ರಾವೆಲಿಂಗ್ ವ್ಲಾಗ್ ಹೇಗಿದೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಹಾಗೆ ಇಲ್ಲಿ ಸಖತ್ತಾಗಿರುವಂಥ ಪ್ಲೇಸ್ ಕೂಡ ಅಂತ ಹೇಳ್ಬೋದು. ಇಲ್ಲಿ ಒಂದು ಪ್ಲೇಸು ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದು ಯಾವ ಪ್ಲೇಸ್ ಅಂತ ನೆಕ್ಸ್ಟಲ್ಲಿ ನಿಮಗೆ ಇವಾಗ ತೋರಿಸ್ತೇನೆ. ಹಾಗೆಯೇ ಇಲ್ಲಿಗೆ ನಾವು ಇವಾಗ ರೀಚ್ ಆದ ತಕ್ಷಣ ನಮಗೆ ಗಾಡಿ ಪಾರ್ಕಿಂಗು ಸಿಕ್ಕಾಯಿತು. ಹಾಗೆ ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸಿಗೆ ಇಲ್ಲೊಂದು ಟಿಕೆಟ್ ಕೊಡ್ತಾರೆ. ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ, 30-40 ಇರುತ್ತೆ. ಸೊ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೊರಟಿದ್ದೀವಿ. ಹಾಯ್ ಹೇಳ್ತಾ ಇದ್ದಾರೆ, ಹಾಯ್. ಹಾಗೆ ಇಲ್ಲಿ ಮೊದಲಿಗೆ ನಾವು ಬಂದ ತಕ್ಷಣ ಈ ಥರ ಒಂದು ಪ್ಲೇಸ್ಮೆಂಟ್ ಇದೆ. ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ಈ ಥರ ಕಟ್ಟೆಗಳನ್ನು ಕಟ್ತಾ ಇದ್ದಾರೆ. ಸೊ ಇವಾಗ ಸ್ಟಾರ್ಟ್ ಆಗಿದೆ ಕೆಲಸ. ಇಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೆ, ಫೋಟೋಶೂಟ್ ಮಾಡೋಕ್ಕೆ ಅಂತ ಈ ಥರ ಒಂದು ಉಯ್ಯಾಲೆಯನ್ನು ಮಾಡಿರೋದು ತುಂಬ ಚೆನ್ನಾಗಿದೆ. ಬಟ್ ಒಂದೇ ಉಯ್ಯಾಲೆ ಇರೋದ್ರಿಂದ ತುಂಬ ಜನ ವೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಫೋಟೋನ ತಗೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಫೋಟೋಸ್ನ ತಗೊಳ್ಳೋಕ್ಕೆ ಟೈಮ್ ವೇಸ್ಟ್ ಮಾಡಲಿಲ್ಲ. ಯಾಕಂದರೆ ನಮ್ಮ ಥರನೇ ಎಲ್ಲರೂ ಫೋಟೋ ತಗೊಳ್ಳೋರು ತುಂಬ ಜನ ಇರ್ತಾರೆ. ಸೊ ನೆಕ್ಸ್ಟಲ್ಲಿ ಅಪ್ಸರಕೊಂಡ ಫಾಲ್ಸಿಗೆ ನಾವು ಬಂದಾಯಿತು. ಅಪ್ಸರಕೊಂಡ ನಿಸರ್ಗದ ರಮಣೀಯ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಸೊ ನಾವು ಎಂಜಾಯ್ ಮಾಡೋದಲ್ಲದೆ ಈ ವಿಡಿಯೋನ ನೋಡ್ತಾ ನೀವು ಕೂಡ ಎಂಜಾಯ್ ಮಾಡಿ. ಇಲ್ಲಿ ಒಂದು ದೇವಸ್ಥಾನ ಇದೆ. ಸೊ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ತುಂಬ ಟೈಮ್ ಆಗಿರೋದ್ರಿಂದ ನಮಗೆ ದೇವಸ್ಥಾನಕ್ಕೆ ಎಲ್ಲ ಕಡೆ ಅಡ್ಡಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಫೈನಲಿ ನಾವಿವಾಗ ಅಪ್ಸರಕೊಂಡಕ್ಕೆ ಹೊರಟಿರೋದು. ಇಲ್ಲಿ ತುಂಬ ಜಾಗ ಅಂತೂ ಇಲ್ಲ. ಇಲ್ಲಿ ನೀರಲ್ಲಿ ಜಾಸ್ತಿ ಆಟ ಆಡೋಕ್ಕಾಗಿರ್ಬೋದು, ಈ ಥರ ಏನೂ ಇಲ್ಲ. ಸೊ ಒಂದು ಸೈಡಲ್ಲಿ ಫಾಲ್ಸ್ ನೀರು ಬೀಳ್ತಾ ಇರತ್ತೆ. ಹಾಗೆಯೇ ಅದೇ ನೀರು ಹತ್ತಿರ ನಾವು ಹೋಗಿಬಿಟ್ಟು ಸ್ನಾನ ಏನಾದರೂ ಮಾಡಬೇಕು ಅನ್ನೋ ಹಾಗಿದ್ರೆ ಮಾಡ್ಬೋದು. ಇಲ್ಲ ಅಂದರೆ ನಾವು ಇಲ್ಲಿನ ಪ್ಲೇಸ್ನ ನೋಡಿಬಿಟ್ಟು ಎಂಜಾಯ್ ಮಾಡೋದಷ್ಟೇ. ಅದು ನೋಡೋಕ್ಕೆ ಸಖತ್ತಾಗಿದೆ ಪ್ಲೇಸು. ಒಂದು ರೀತಿಯಲ್ಲಿ ಗವಿಯಲ್ಲಿ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸುತ್ತ ಎಲ್ಲ ನೋಡಿದಾಗ ಈ ಮೆಟ್ಲನ್ನು ಇಳ್ಕೊಂಡು ಬಂದಮೇಲೆ ಸುತ್ತ ನೋಡಿದಾಗ ಸುತ್ತೆಲ್ಲ ಪೊದೆಗಳು, ಅದ್ರ ಮಧ್ಯೆ ನಾವು ಕೆಳಗಡೆ ಇದ್ದಿರುವಾಗ ಎಷ್ಟೊಂದು ಖುಷಿಯಾಗತ್ತೆ. ಹಾಗೆ ನೋಡಿ ಫಾಲ್ಸ್ ಹೇಗಿದೆ, ಯಾವ ರೀತಿಯಲ್ಲಿ ನೀರು ಬೀಳ್ತಾ ಇದೆ ಅಂತ. ಸೊ ನಾವಿವಾಗ ಅಲ್ಲಿ ಹೋಗಿಬಿಟ್ಟು ಸ್ನಾನನ ಕೂಡ ಮಾಡ್ತೀವಿ. ಬಟ್ ಫಸ್ಟಿಗೆ ಪ್ಲ್ಯಾನಿಂಗ್ ಇರಲಿಲ್ಲ ಸ್ನಾನ ಮಾಡೋದು, ಆದರೆ ಇವಾಗ ಇಲ್ಲಿ ಬಂದ ಮೇಲೆ ಹೋಗಬೇಕು ಅಂತ ಅನ್ನಿಸ್ತು. ಬಟ್ ಎಲ್ಲರೂ ನಾವು ಸ್ನಾನ ಮಾಡೋಕ್ಕೆ ಅಂತ ಹೊರಟಿರೋದು. ಸೊ ನೋಡಿ ಈ ಥರ ಇಲ್ಲಿನ ವ್ಯೂ ಇದೆ. ಸುತ್ತೆಲ್ಲ ಪೊದೆಗಳಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೀರು ಸ್ವಲ್ಪ ಸ್ಟಾಕ್ ಕಾಣಿಸುತ್ತೆ. ಹಾಗೆಯೇ ಈ ಥರ ಇವಾಗ ನೋಡಿ ಅಲ್ಲಿ ಇಬ್ಬಿಬ್ಬರೇ ಹೋಗ್ತಾರೆ ಸ್ನಾನಕ್ಕೆ. ಅಷ್ಟೇ ಪ್ಲೇಸ್ ಇರೋದಿಲ್ಲಿ. ಜಾಸ್ತಿ ಜನ ಹೋಗಿಬಿಟ್ಟು ಸ್ನಾನ ಮಾಡೋಕ್ಕೆ ಜಾಗ ಇರೋದಿಲ್ಲ. 2-3 ಜನ ಅಷ್ಟಕ್ಕೇ ಪ್ಲೇಸು ಸಿಗತ್ತೆ ಇಲ್ಲಿ ಸ್ನಾನ ಮಾಡೋಕ್ಕೆ. ಸೊ ನಾವಿವಾಗ ಸ್ನಾನ ಮಾಡೋಕ್ಕೆ ಹೊರಟಿದೆ. ನಾನು, ನಮ್ಮ ತಮ್ಮ ಅವ್ರ ಮಿಸ್ಸಸ್ಸು ಈಗ ಸ್ನಾನ ಮಾಡೋಕ್ಕೆ ಅಂತ ಹೋಗಿರೋದು. ಆದರೆ ನಮಗೆ ಇನ್ನೂ ಸ್ವಲ್ಪ ಟೈಮ್ ಇಲ್ಲಿ ಇರಬೇಕು ಅಂತ ಆಸೆ ಆಯಿತು. ಬಟ್ ತುಂಬ ಜನ ಇದ್ದರು ಇಲ್ಲಿ ಸ್ನಾನ ಮಾಡೋರು. ಸೊ ಹಾಗಾಗಿ ನಾವೇ ಜಾಸ್ತಿ ಟೈಮ್ ಅಲ್ಲೇ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಜನರಿಗೆ ಟೈಮ್ ಕೊಡೋಕ್ಕಾಗಲ್ಲ ಇಲ್ಲಿ. ಪಾಪ ಅವರು ನಮ್ಮ ಥರನೇ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಸೊ ಅವ್ರದ್ದು ಯೋಚನೆ ಮಾಡಬೇಕಾಗತ್ತೆ. ಸೊ ಫೈನಲಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮನೆಯಿಂದ ತೊಗೊಂಡು ಬಂದಿರೋಂಥ ಊಟದಲ್ಲಿ ಚಪಾತಿಗಳೆಲ್ಲ ಮಿಕ್ಕಿತ್ತು.
ಸೊ ನಾವು ಹಾಗೆಯೇ ಕಾರಲ್ಲಿ ಅವನ್ನೆಲ್ಲ ಸ್ಟಾಕ್ ಇಟ್ಕೊಂಡು ಬಂದಿದ್ವಿ. ಇಲ್ಲಿ ಹಸುಗಳಿರೋದ್ರಿಂದ ಅವುಗಳಿಗೆ ಒಂದು ಸ್ವಲ್ಪ ಚಪಾತಿಗಳನ್ನು ತಿನ್ನಿಸಿ ಮತ್ತು ನಮ್ಮ ಜರ್ನಿ ಇವಾಗ ಅಪ್ಸರಕೊಂಡದಿಂದ ಹುಬ್ಬಳ್ಳಿ ಕಡೆಗೆ ಶುರುವಾಯಿತು. ಸೊ ಫೈನಲಿ ನಾವು ಕಂಪ್ಲೀಟ್ ನಮ್ಮ ಒಂದು 3 ದಿನದ ಜರ್ನಿಯನ್ನು ಇವತ್ತಿಗೆ ಈ ಫಾಲ್ಸಿಗೆ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಇವಾಗ ಹುಬ್ಬಳ್ಳಿಗೆ ಹೋದರೆ ನಮ್ಮೂರಿಗೆ ಹೋಗಿ ರೀಚ್ ಆದ್ವಿ ಅಂತ ಅನಿಸುತ್ತೆ. ಎಷ್ಟು ಊರನ್ನು ಸುತ್ತಿದರೂ ಸಹಿತ ನಮ್ಮ ಊರು ನಮಗೆ ಖುಷಿ ಕೊಡುತ್ತೆ ಅಲ್ವಾ. ನೋಡಿ ಎಷ್ಟೊಂದು ಅದ್ಭುತವಾದ ಸ್ಥಳಗಳನ್ನೆಲ್ಲ ನಾವು ನೋಡ್ತಾ ಬರ್ತಾಯಿದ್ದೀವಿ. ಆದರೂ ಕೂಡ ಎಷ್ಟೇ ನಾವು ಜಗತ್ತನ್ನು ಸುತ್ತಿ ಬಂದಾಗಲೂ ಸಹಿತ ನಮ್ಮ ಊರಿಗೆ ಬಂದಾಗ ಆಗೋ ಖುಷಿ ಅದೆಷ್ಟು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹೊನ್ನಾವರ, ಇವಾಗ ನಾವು ಹೊನ್ನಾವರ ರೀಚ್ ಆದ್ವಿ. ನೆಕ್ಸ್ಟ್ ಅಲ್ಲಿ ನಾವಿವಾಗ ಬಂದ್ವಿ ಹುಬ್ಬಳ್ಳಿ ಸಿದ್ಧಾರೂಢ ದೇವಸ್ಥಾನ. ನೋಡಿ ಇವಾಗಲೇ ರಾತ್ರಿ ಆಗಿತ್ತು ನಾವು ಬಂದಾಗ. ಸೊ ಫೈನಲಿ ನಾವು ಇವಾಗ ಹುಬ್ಬಳ್ಳಿಗೆ ರೀಚ್ ಆದ್ವಿ. ನೋಡಿ ನಮ್ಮ ಹುಬ್ಬಳ್ಳಿ ಹೇಗಿದೆ. ನಮ್ಮ ಊರಿಗೆ ಬಂದ್ವಿ ಅಂದಾಗ ಇನ್ನಷ್ಟು ಎನರ್ಜಿ ಬರುತ್ತೆ, ನಮಗೆ ಮಾತಾಡೋಕ್ಕೆ ತುಂಬ ಖುಷಿ ಇರುತ್ತೆ. ಸೊ ಅದೇನೋ ಗೊತ್ತಿಲ್ಲ, ತುಂಬ ಸಂತೋಷ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ವಿಡಿಯೋ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.